ರಸ್ತೆಯೋ ಅಥವಾ ಕಸದ ತೊಟ್ಟಿಯೋ, ಆಸ್ಪತ್ರೆ ಪಕ್ಕದಲ್ಲೇ ಕಸದ ರಾಶಿ, ಮಾಯವಾದ ಸ್ವಚ್ಛತೆ. ಮೈಸೂರಿನ ರಾಮಾನುಜ ರಸ್ತೆಯಲ್ಲಿರುವಂತಹ ಅಕ್ಕಮಣಿ ಆಸ್ಪತ್ರೆ ಪಕ್ಕದ ದೃಶ್ಯವಿದು. ಬೆಳಕು ಹರಿದ್ರೆ ಸಾಕು, ಕಸದ ರಾಶಿ ರಸ್ತೆಯನ್ನ ಆವರಿಸುತ್ತದೆ. ಪ್ರತಿನಿತ್ಯ ಇದೇ ಪರಿಸ್ಥಿತಿ. ಈ ರಸ್ತೆಯಲ್ಲಿ ಓಡಾಡ್ಬೇಕಂದ್ರೆ ಮೂಗು ಮುಚ್ಚಿಕೊಳ್ಳುವುದು ಒಳಿತು ಕಣ್ರಿ. ಸ್ವಚ್ಛತೆಯಲ್ಲಿ ಮೈಸೂರು ನಗರ ಟಾಪ್ ಸಂಖ್ಯೆಯಲ್ಲಿದ್ರು, ಗುರುತಿಸಿಕೊಂಡಿದ್ರು ಕೂಡ, ಆದ್ರೆ ಕಸದ ರಾಶಿ ಸ್ವಚ್ಛತೆಯನ್ನ ವ್ಯಂಗ್ಯನ ಮಾಡ್ತಾ ಇದೆ. ಮನೆ ಮುಂದೆ ಕಸ ಸಂಗ್ರಹಿಸುವಂತ ವಾಹನ ಬಂದ್ರೂ ಕೂಡ ಬಳಸಿಕೊಳ್ಳದಂತ ಜನ ರಸ್ತೆಗೆ ತಂದು ಸುರಿತಾ ಇದ್ದಾರೆ. ಕಸ ಹಾಕಿದವರ ಫೋಟೋ ಹಿಡಿದು ಪೊಲೀಸ್ ಇಲಾಖೆಗಳಲ್ಲಿ ಅಥವಾ ಪಾಲಿಕೆಗಳಾಗಲಿ ಮಾಹಿತಿ ನೀಡಿದ್ರೆ ದಂಡ ಹಾಕುವುದು ಎಚ್ಚರಿಕೆ. ಫಲಕಸ ಅಳವಡಿಸಲಾಗಿದೆ. ಇದಕ್ಕೂ ಕ್ಯಾರೆ ಎನ್ನದ ಜನ ಕಸ ಸುರಿತಾ ಇದ್ದಾರೆ. ಪಕ್ಕದಲ್ಲೇ ಅಕ್ಕಮಣಿ ಆಸ್ಪತ್ರೆ ಇದ್ರೂ ಆಸ್ಪತ್ರೆ ಸಿಬ್ಬಂದಿಗಳು ಸಹ ಇದರ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿಗೆ ಸಿಸಿ ಕ್ಯಾಮೆರಾ ಸಹ ಅಳವಡಿಸಲಾಗಿದ್ದು, ಹೀಗಿದ್ದು ಯಾರು ಕೂಡ ದಂಡ ವಿಧಿಸಿಲ್ಲ. ರಸ್ತೆಗೆ ಹೊಂದಿಕೊಂಡಂತೆ ಉದ್ಯಾನವನವೂ ಕೂಡ ಇದೆ. ಪ್ರತಿನಿತ್ಯ ಬೆಳಗ್ಗೆ ನೂರಾರು ಮಂದಿ ವಾಕಿಂಗ್ ಅನ್ನ ಮಾಡಕ್ಕೆ ಬರ್ತಾರೆ. ಉದ್ಯಾನವನದಲ್ಲಿ ಹೂವಿನ ಗಿಡಗಳನ್ನ ಬೆಳೆಸಿ ಅಂದ ಹೆಚ್ಚಿಸುವತ್ತ ಸಹ ಗಮನವನ್ನ ಕೊಡಲಾಗಿದೆ. ಆದ್ರೆ ಈ ರಸ್ತೆ ಮಾತ್ರ ಕಸದ ಹಾವಳಿಯಿಂದ ಮುಕ್ತಿಯಾಗಿಲ್ಲ. ಪ್ರತಿನಿತ್ಯ ಸ್ಥಳೀಯರಿಗೆ ಕಸದ ರಾಶಿಯಿಂದ ಮುಜುಗರವಾಗ್ತಾ ಇದ್ದು, ಆರೋಗ್ಯ ಸಮಸ್ಯೆಯೂ ಕೂಡ ಕಾಡ್ತಾ ಇದೆ. ಏನಾದ್ರೂ ಈ ಸ್ಥಳವನ್ನ ಕಸಮುಕ್ತವಾಗಿಸಲು ಪಾಲಿಕೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಒತ್ತು ನೀಡುವರೆ ಅಂತ ಕಾದು ನೋಡೋಣ. ముప్పీసు నడుగా చక్కగా వాడిని అడుగు కుమారిని ఏ ಸುಮ್ಮನೆ ಫೋಟೋ ತೆಗೆದು వేసుకుంటాರ ಕಸ ಹಾಕ್ತಾನೆ ಇರ್ತಾರೆ.